ನಮಸ್ಕಾರ. ಗರುಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಾಮೇಗೌಡರಿಗೆ ಕಸಾಪ ಜಿಲ್ಲಾಧ್ಯಕ್ಷರಾದ ಶೈಲಕುಮಾರ್ ಎಂ ರವರಿಂದ ಸನ್ಮಾನ. ನಮಸ್ಕಾರ ವೀಕ್ಷಕರೇ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ಸೋಲಿಗ ಜನಾಂಗದ ರಾಮೇಗೌಡ ಅವರು ಈ ಬಾರಿ ಪರಿಸರ ವಿಭಾಗದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರು ಶೈಲಕುಮಾರ್ ಹಾಗೂ ಪದಾಧಿಕಾರಿಗಳು ಬಿಳಿಗಿರಿ ರಂಗನ ಬೆಟ್ಟದ ರಾಮೇಗೌಡರ ಸ್ವಗೃಹದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ನಂತರ ಅಧ್ಯಕ್ಷರು ಶೈಲಕುಮಾರ್ ಮಾತನಾಡಿ, ಬಿಳಿಗಿರಿ ರಂಗನ ಬೆಟ್ಟದ ಸೋಲಿಗ ಜನಾಂಗದ ರಾಮೇಗೌಡ ಅವರು ಈ ಬಾರಿ ಪರಿಸರ ವಿಭಾಗದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದು ಜಿಲ್ಲೆಗೆ ಹಾಗೂ ಕನ್ನಡಾಭಿಮಾನಿಗಳಿಗೆ ಕೀರ್ತಿ ತಂದಿದ್ದಾರೆ. ಇಂದು ಕಾಡು ಮರಗಳು ಕಡಿಮೆಯಾಗುತ್ತಿವೆ. ಕಾಡಿನಿಂದ ಪ್ರಾಣಿ ಸಸ್ಯ ಸಂಕುಲಗಳು ಜೀವ ಜಗತ್ತಿಗೆ ಅನಿವಾರ್ಯವಾಗಿದೆ. ಕಾಡು ಸಸ್ಯಗಳನ್ನು ಅನೇಕ ಜೀವಾಮೃತಗಳಿವೆ. ಇದನ್ನು ಸಂರಕ್ಷಿಸುವ ಕೆಲಸದಲ್ಲಿ ಅವರು ನಿರತರಾದ ಹಿನ್ನೆಲೆ ರಾಜ್ಯೋತ್ಸವ ಪ್ರಶಸ್ತಿ ಒಲಿದು ಬಂದಿದೆ. ಇವರಿಗೆ ಸಂದ ರಾಜ್ಯೋತ್ಸವ ಪುರಸ್ಕಾರ ನಮ್ಮ ಜಿಲ್ಲೆಗೆ ಸಂದ ಗೌರವ. ಈ ರೀತಿಯಲ್ಲಿ ಎಲೆಮೆರೆಯ ಕಾಯಿಗಳನ್ನು ಗುರುತಿಸುವ ರಾಜ್ಯ ಸರ್ಕಾರದ ಕಾರ್ಯ ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು. ಬಿಳಿಗಿರಿ ರಂಗನ ಬೆಟ್ಟದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಪ್ರದೀಪ್ ಕುಮಾರ್ ಮಾತನಾಡಿ, ರಾಮೇಗೌಡರವರು ಬೆಟ್ಟದ ಕಾಡಿನ ಪರಿಸರದಲ್ಲೇ ಬೆಳೆದಿದ್ದಾರೆ. ಆದರೆ ಇತ್ತೀಚೆಗೆ ಈ ಗಿಡಗಳ ಸಂತತಿ ನಶಿಸಿ ಹೋಗುತ್ತಿದ್ದು, ಇದನ್ನು ಸಂರಕ್ಷಿಸಬೇಕೆಂಬ ಉದ್ದೇಶದಿಂದ ತಮ್ಮ ನರ್ಸರಿಯಲ್ಲಿ ಔಷಧಿ ಗಿಡಗಳನ್ನು ಬೆಳೆಸಿ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. ಹಾಗೆಯೇ ಹಲವಾರು ರೋಗಗಳಿಗೆ ನಾಟಿ ಔಷಧಿಗಳನ್ನು ನೀಡಿ ಯಶಸ್ವಿಯಾಗಿದ್ದಾರೆ. ನಮ್ಮ ಗ್ರಾಮಕ್ಕೆ ಹೆಸರು ತಂದಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಂತರ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಾಮೇಗೌಡ ಮಾತನಾಡಿ, ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವುದು ಅತ್ಯಂತ ಖುಷಿಯಾಗಿದೆ. ಗಿಡಗಳನ್ನು ನನ್ನ ಮಕ್ಕಳಂತೆ ಪೋಷಿಸುತ್ತಿದ್ದೇನೆ. ಅರಣ್ಯ ಎಂದರೆ ಬಹಳ ಇಷ್ಟ. ಗಿಡಗಳ ಪೋಷಣೆಗೆ ನನ್ನ ಕುಟುಂಬ ನನ್ನ ಸಹಕಾರಕ್ಕಿದೆ. ನನ್ನ ಜೀವನವು ಇದರಿಂದ ನಡೆಯುತ್ತಿದೆ. ಈಗ ಪ್ರಶಸ್ತಿ ಲಭಿಸಿರುವುದು ನನಗೆ ಅತೀವ ಸಂತಸ ತಂದಿದ್ದು, ನನ್ನ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದೆ. ನನ್ನ ಪರಿಸರ ಪ್ರೇಮ, ಆಯುರ್ವೇದ ಸಸ್ಯಗಳ ಸಂರಕ್ಷಣೆ, 16,000 ಅಳಿವಿನ ಅಂಚಿನ ಸಸ್ಯಗಳ ಸಂರಕ್ಷಣೆಯ ಕಾಯಕಕ್ಕೆ ನೆರೆದವರು ದೀನಬಂಧು ಜಯದೇವರವರು ಹಾಗೂ ಬೆಂಬಲಿಸಿದರು ಡಾಕ್ಟರ್ ಸುದರ್ಶನ್ ಯಲ್ಲಪ್ಪರೆಡ್ಡಿ ಮುಂತಾದವರು ಎಂದು ಸ್ಮರಿಸಿದರು. ಸನ್ಮಾನ ಸಮಾರಂಭದಲ್ಲಿ ಕಸಾಪ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಲಕ್ಕೂರು ರಾಜಣ್ಣ, ರಾಧೆ ಪ್ರತಿಷ್ಠಾನ ಅಧ್ಯಕ್ಷರು ಡಾಕ್ಟರ್ ರಾಜೇಶ್ ನಾಯಕ, ಪತ್ರಕರ್ತ ಮಣಿಕಂಠ ನಾಯಕ, ಶಿವು ನಾಯಕ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ನಮಸ್ಕಾರ. ಎಲ್ಲರಿಗೂ ಬೆಳಗಿನ ಶುಭೋದಯಗಳನ್ನ ತಿಳಿಸ್ತಾ, ಈ ದಿನ ನಮ್ಮ ಬಿಳಿಗಿರಂಗನ ಬೆಟ್ಟದ ಸೋಲಿಗ ನಿವಾಸಿಯಾದಂಥ ಶ್ರೀಯುತ ರಾಮೇಗೌಡರಿಗೆ ಶ್ರೀಯುತರಾದಂಥ ಶೈಲಜ್ ಕುಮಾರ್ ರವರು, ಕರ್ನಾಟಕ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದಂಥ ಶೈಲಜ್ ಕುಮಾರ್ ರವರು, ನಮ್ಮ ಬಿಳಿಗಿರಂಗನ ಬೆಟ್ಟದ ಶ್ರೀಯುತ ರಾಮೇಗೌಡರವರಿಗೆ 70ನೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದಂಥ ವೇಳೆಯಲ್ಲಿ ಅವರಿಗೆ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ಈ ದಿನದ ಒಂದು ಸನ್ಮಾನ ಸಮಾರಂಭಕ್ಕೆ ನಮ್ಮ ಗ್ರಾಮದವರು ಕೂಡ ತುಂಬ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮೇಗೌಡರು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಸೇವೆಗಳನ್ನ ಮಾಡ್ಕೊಂಡು ಬರಲಿ, ಸಸ್ಯರಾಶಿಗಳನ್ನ ಸಂರಕ್ಷಿಸಲಿ ಅಂತ ಹೇಳ್ತಾ ಶ್ರೀ ಬಿಳಿರಂಗನಾಥ ಸ್ವಾಮಿಯಲ್ಲಿ ಕೇಳ್ಕೊಳ್ತಾ ಈ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಕನ್ನಡ ರಾಜ್ಯೋತ್ಸವದಿಂದ ನನಗೆ ಒಂದು ಗೌರವ ಕೊಟ್ಟಿದ್ದಾರೆ, ಪ್ರಶಸ್ತಿ ಕೊಟ್ಟಿದ್ದಾರೆ. ಇನ್ನು ಮುಂದೆನೂ ಕೂಡ ಅದನ್ನು ಪೋಷಣೆ ಮಾಡಿಕೊಂಡು ಗಿಡ ಗೆಂಡೆ ಅಥವಾ ಔಷಧಿ ಗಿಡಗಳು 330 ರೆಡಿ ಮಾಡಿಕೊಂಡು ಪೋಷಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ಅವರಿಗೆ ನನಗೊಂದು ಹೆಲ್ಪ್ ಆಗಿದೆ. ರಾಜ್ಯ ಸರ್ಕಾರದಿಂದಲೇ ಒಂದು ಹೆಲ್ಪ್ ಆಗಿದೆ. ಎಷ್ಟೋ ವರ್ಷದಿಂದನೂ ಇದೇ ಕೆಲಸ ಮಾಡ್ತಾ ಇದ್ದೋ. ಒಟ್ಟಿನಲ್ಲಿ ನಮಗೆಲ್ಲ ರೆಡ್ಡಿ ಗುರುಗಳು ಮತ್ತು ದೀನಬಂಧು ಆಶ್ರಮದಿಂದ ಜಯದೇವ್ ಗುರುಗಳು ಅಂತೇಳಿ ಅವರಿಂದ ಮುಖಾಂತರ ಇವನ್ನ ಒಂದು ಹೆಲ್ಪ್ ಮಾಡಿಕೊಂಡು ಅವರ ಸಹಕಾರ, ಜನಗಳ ಸಹಕಾರ, ರಾಜ್ಯದ ಸಹಕಾರದಲ್ಲಿ ಏನೋ ಕಾಯಕವನ್ನು ಮಾಡಿ ಹೋಗ್ತಾ ಇದ್ದೀನಿ. ಇವಾಗ ಕೃತಜ್ಞತೆ ನಂಬಿದೆ ಅಂತೇಳಿ. ಸರಿ, ಪುಡುಮಾವು ಇದೆ, ಪುಡುಮಾವು, ಕೆಂದೆ ಅಂತ ಹೇಳ್ತೀವಿ, ಅವೆಲ್ಲ ಔಷಧಿ ಗಿಡಗಳು. ಆಮೇಲೆ ಮಧುನಾಸಿನಿ, ಮಂಜಿಷ್ಟ, ಕೊತ್ತಂಬರಿ, ಆಗಳು ಶುಂಠಿ, ವಿಧ ವಿಧದ ಗಿಡಗಳ
ಚಕ್ಕೆಗಳು, ಬೇರುಗಳು ಇಂಥದ್ರಿಂದ ಉಪಯೋಗಿಸ್ತೀವಿ ಅದರ ಭಾಗಗಳನ್ನು. ಯಾವ ಅವರಿಗೆ ಹೊಟ್ಟೆ ನೋವು ಬಂದಾಗ ಹೊಟ್ಟೆ ನೋವಿಗೆ ಕೊಡಬೇಕು, ತಲೆನೋವಿಗೆ ಕೊಡ್ತೀವಿ, ಕಾಲು ಮಂಡಿ ನೋವಿಗೆ ಕೊಡ್ತೀವಿ. ಆ ವಿಧಾನಗಳು ಹೇಳಿ ಅದನ್ನು ಇದೇ ಥರ ಮಾಡಬೇಕಂತ ಹೇಳಿ ಕೊಡ್ತೀವಿ ಅದನ್ನು ಔಷಧಿಗಳು. ನಾವು ಖುಷಿನೇ. ಚಾಮರಾಜನಗರ ಜಿಲ್ಲೆಯ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಇದು ನಮಗೆ ವಿಶೇಷ, ನಮ್ಮ ಜಿಲ್ಲೆಗೆ. ಯಾಕೆ ಅಂತ ಹೇಳಿದ್ರೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿರುವಂತಹ ಸೋಲಿಗರ ರಾಮೇಗೌಡರು ಇಲ್ಲಿ ಹಲವಾರು ಔಷಧೀಯ ಸಸ್ಯಗಳನ್ನು, ಲಕ್ಷಾಂತರ ಕಾಡಿನ ವಿವಿಧ ಸಸ್ಯಗಳನ್ನು ಸಂರಕ್ಷಣೆಯನ್ನು ಮಾಡ್ತಾ ಎಲೆಯ ಮರೆಯ ಕಾಯಿಯಂತೆ ಇದ್ದರು. ಇವರನ್ನು ಕರ್ನಾಟಕ ಸರ್ಕಾರ ಗುರುತಿಸಿ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿರೋದು ನಮ್ಮ ಜಿಲ್ಲೆಯ ಎಲ್ಲರಿಗೂ ಹೆಮ್ಮೆಯನ್ನು ತಂದಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅವರಿಗೆ ಇವತ್ತೊಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಈ ರಾಮೇಗೌಡರ ಈ ಕಾಯಕ ಹೀಗೆ ಮುಂದುವರಿಲಿ, ಇನ್ನೂ ಸಾಕಷ್ಟು ಸಸ್ಯಗಳನ್ನು ಅವರು ಸಂರಕ್ಷಣೆಯನ್ನು ಮಾಡಲಿ, ಇದು ಎಲ್ಲರಿಗೆ ಸ್ಫೂರ್ತಿಯನ್ನು ನೀಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತೀನಿ. ನಮಸ್ತೆ. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.